ನೀವು ಆರೋಗ್ಯವಾಗಿ ದೀರ್ಘಾಯುಷಿಯಾಗಿ ಬದುಕಬೇಕಾ? ಹಾಗಿದ್ರೆ ಈ ಅಭ್ಯಾಸಗಳನ್ನ ತಪ್ಪದೆ ಪಾಲಿಸಿ. ಆರೋಗ್ಯವಾಗಿ ದೀರ್ಘಾಯುಷ್ಯದಿಂದ ಇರಬೇಕಾ? ಹಾಗಿದ್ರೆ ಈ ಅಭ್ಯಾಸಗಳನ್ನ ತಪ್ಪದೆ ಪಾಲಿಸಿ. ದೀರ್ಘಾಯುಷ್ಯ ಅನ್ನೋದು ಎಲ್ಲರ ಆಸೆ. ಎಲ್ಲರಿಗೂ ಅತಿ ಹೆಚ್ಚು ಕಾಲ ಯಾವ ಆರೋಗ್ಯ ಸಮಸ್ಯೆ ಇಲ್ಲದೆ ಇನ್ನೊಬ್ಬರಿಗೆ ಭಾರವಾಗದೆ ಬದುಕಬೇಕು ಅನ್ನೋ ಆಸೆ ಸದಾ ಇರುತ್ತೆ. ಆದ್ರೆ ಅದು ಅಷ್ಟು ಸರಳ ಅಲ್ಲ. ನಿಮ್ಮ ಆಹಾರ ಕ್ರಮದಿಂದ ಹಿಡಿದು ನೀವು ಬದುಕುವ ಶೈಲಿಯವರೆಗೂ ನಿಮ್ಮ ಆಯಸ್ಸು ನಿರ್ಧಾರವಾಗುತ್ತೆ. ಅತ್ಯುತ್ತಮ ಜೀವನ ಕ್ರಮ, ಆರೋಗ್ಯ ಕ್ರಮ ನಿಮ್ಮದಾಗಿದ್ದೇ ಆದಲ್ಲಿ ನೀವು ಕೂಡ ದೀರ್ಘಾಯುಷಿಗಳಾಗೋದ್ರಲ್ಲಿ ಅನುಮಾನ ಇಲ್ಲ. ನೀವು ದೀರ್ಘಾಯುಷಿಗಳಾಗಬೇಕಾದಲ್ಲಿ ಈ ಅಭ್ಯಾಸಗಳನ್ನ ನಿಮ್ಮದಾಗಿಸಿಕೊಳ್ಳಿ. ಮೊದಲಿಗೆ ನಿದ್ರೆಗೆ ಹೆಚ್ಚು ಪ್ರಾಧಾನ್ಯತೆ ಕೊಡಿ. ಇಂದಿನ ಜಾಗತೀಕರಣ ಕಾಲದಲ್ಲಿ ನಿದ್ದೆ ಅನ್ನೋದು ಮರೀಚಿಕೆ. ಹೇಳಿ ಕೇಳಿ ಇದು ಸ್ಮಾರ್ಟ್ಫೋನ್ ಯುಗದಲ್ಲಿ ಜನ ನಿದ್ದೆಯನ್ನ ಮರ್ತೇ ಬಿಟ್ಟಿದ್ದಾರೆ. ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡ್ರೆ ಹಗಲು ರಾತ್ರಿಗಳ ಅರಿವೇ ಇರೋದಿಲ್ಲ. ಇದು ನಿಮ್ಮನ್ನ ದೀರ್ಘಾಯುಷಿಗಳಾಗುವುದರಲ್ಲಿ ದೊಡ್ಡ ತಡೆಯಾಗಿ ನಿಲ್ಲುತ್ತೆ. ಹೀಗಾಗಿ ನಿತ್ಯದ ಚಟುವಟಿಕೆಗಳಲ್ಲಿ ಸ್ಕ್ರೀನ್ ಜೊತೆ ಕಾಲ ಕಳೆಯುವುದನ್ನ ಕಡಿಮೆ ಮಾಡಿ. ಹೆಚ್ಚು ನಿದ್ದೆ ಮಾಡಿ. ನಿದ್ದೆ ನಿಮ್ಮನ್ನ ಮಾನಸಿಕವಾಗಿ ಸದೃಢವಾಗಿಡೋದ್ರಲ್ಲಿ ಹೆಚ್ಚು ಪರಿಣಾಮಕಾರಿ. ಜ್ಞಾನವನ್ನ ಬೆಳೆಸಿಕೊಳ್ಳುವ ರೂಢಿ ಇಟ್ಟುಕೊಳ್ಳಿ. ನಾವು ಹೆಚ್ಚು ಮಾನಸಿಕವಾಗಿ ಆರೋಗ್ಯದಿಂದ ಇರಬೇಕಾದಲ್ಲಿ ಹೊಸದನ್ನ ಕಲಿಯುವುದರತ್ತ ನಮ್ಮ ತುಡಿತಾ ಇರಬೇಕು. ಹೆಚ್ಚು ಕಮ್ಯುನಿಟಿ ಕ್ಲಾಸ್ಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಇಂತಹ ಅಭ್ಯಾಸಗಳು ನಮ್ಮ ಅರಿವಿನ ವೃದ್ಧಿಗೆ ಸಹಾಯಕವಾಗಿ ನಿಲ್ಲುತ್ತೆ. ನಮ್ಮ ಜ್ಞಾನವನ್ನ ಅಥವಾ ಮೆದುಳನ್ನ ಹೆಚ್ಚು ಕ್ರಿಯಾಶೀಲವಾಗಿ ಇಡುವಂತಹ ಆಟಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಉದಾಹರಣೆಗೆ ಚೆಸ್. ಖಾಲಿ ಇರುವ ಸಮಯದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಇತರ ಆಟಗಳೊಂದಿಗೆ ಬೆರೆಯುವುದರಿಂದ ಮಾನಸಿಕ ಆರೋಗ್ಯ ಹೆಚ್ಚು ಸ್ಥಿರವಾಗಿರುತ್ತೆ. ಆರೋಗ್ಯಕರವಾದ ಆಹಾರ ಕ್ರಮ. ನಾವು ಏನು ಆಹಾರ ಸೇವಿಸ್ತೀವೋ ನಾವು ಅದೇ ಆಗ್ತೀವಿ. ನಿಮ್ಮ ಊಟದ ಪ್ಲೇಟ್ನಲ್ಲಿ ಸದಾ ಪೋಷಕಾಂಶ ಹಾಗೂ ಪೌಷ್ಟಿಕಾಂಶ ಇರುವ ಆಹಾರಗಳೇ ತುಂಬಿರಬೇಕು. ನೀವು ತುಂಬಾನೇ ಎನರ್ಜೆಟಿಕ್ ಆಗಿ ನೂರಾರು ವರ್ಷಗಳ ಕಾಲ ಬಾಳಲು ನಿಮ್ಮ ಆಹಾರ ಕ್ರಮ ಸರಿಯಾಗಿ ಇರಲೇಬೇಕು. ಹಣ್ಣು, ಕಾಳುಗಳು, ತರಕಾರಿ ಇವೆಲ್ಲವೂ ಕೂಡ ನಿಮ್ಮನ್ನ ಆರೋಗ್ಯವಾಗಿಡೋದ್ರಲ್ಲಿ ಸಹಾಯಕವಾಗುತ್ತೆ. ಹೀಗಾಗಿ ನಮ್ಮ ಆರೋಗ್ಯದ ಕ್ರಮವನ್ನ ಸರಿಯಾಗಿ ನಿರ್ವಹಿಸಿದಲ್ಲಿ ಹೆಚ್ಚು ದಿನಗಳ ಕಾಲ ಎನರ್ಜೆಟಿಕ್ ಆಗಿ ಬದುಕೋದಕ್ಕೆ ಅನುಕೂಲವಾಗುತ್ತೆ. ಧ್ಯಾನ ಅನ್ನೋದು ನಿಮ್ಮ ದೈಹಿಕ ಮತ್ತು ಆಂತರಿಕ ಆರೋಗ್ಯಕ್ಕೆ ಸಹಕಾರಿ. ಇದು ದೇಹದ ಮತ್ತು ಮನಸ್ಸಿನ ನಡುವಿನ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತೆ. ನಿತ್ಯ ಧ್ಯಾನ ಮಾಡುವುದರಿಂದ ಮಾನಸಿಕ ಒತ್ತಡಗಳಿಂದ ನಾವು ದೂರವಾಗ್ತೇವೆ. ನಿತ್ಯ ಮಲಗಲು ಹೋಗುವ ಮುನ್ನ ಒಂದಷ್ಟು ಗಂಟೆ ಉಸಿರಿನ ಮೇಲೆ ನಿಗಾ ಇಟ್ಟುಕೊಂಡು ಧ್ಯಾನ ಮಾಡಿದಲ್ಲಿ ದೀರ್ಘಾಯುಷ್ಯ ಲಭ್ಯವಾಗುತ್ತೆ. ಬದುಕಿಗೆ ಇದು ತುಂಬಾನೇ ಸಹಾಯಕಾರಿ ಎನ್ನಲಾಗುತ್ತೆ. ನಿತ್ಯ ವ್ಯಾಯಾಮ. ಉತ್ತಮ ಆಯಸ್ಸು. ವ್ಯಾಯಾಮ ಅನ್ನೋದು ಕೇವಲ ಒಂದು ಅಭ್ಯಾಸ ಅಥವಾ ರೂಢಿಯಲ್ಲ. ಇದು ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಿರುವಂತಹ ಚಟುವಟಿಕೆ. ನಿತ್ಯ ಒಂದರ್ಧ ಇಲ್ಲವೇ 1 ಗಂಟೆಯಾದರೂ ವ್ಯಾಯಾಮ ಮಾಡಬೇಕು. ನಿತ್ಯ ಯೋಗ, ಸಾಧಾರಣ ವ್ಯಾಯಾಮಗಳು ನಿಮ್ಮನ್ನ ದೀರ್ಘಾಯುಷಿಯಾಗಿ ಬದುಕೋದಕ್ಕೆ ಸಹಾಯ ಮಾಡುತ್ತೆ. ಹಳೆಯ ಸಮಸ್ಯೆಗಳ ನಿರ್ವಹಣೆ. ಸಕ್ಕರೆ ಕಾಯಿಲೆ, ರಕ್ತದ ಒತ್ತಡದಂತಹ ಸಮಸ್ಯೆಗಳು ವಯಸ್ಸಾದಂತೆ ಹೆಚ್ಚು ಬಾಧಿಸುವುದಕ್ಕೆ ಶುರುವಾಗುತ್ತೆ. ಇದನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಬೇಕು. ಈ ರೀತಿಯ ಸಮಸ್ಯೆ ಇದ್ದವರು ವೈದ್ಯರು ನೀಡುವ ಸಲಹೆ ಹಾಗೂ ಔಷಧವನ್ನ ಸರಿಯಾಗಿ ತೆಗೆದುಕೊಳ್ಳಬೇಕು. ಈ ರೋಗಗಳನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇದ್ರೆ ಅವು ಮಿತಿ ಮೀರದಂತೆ ನೋಡಿಕೊಳ್ಳುತ್ತಾ ಹೋದ್ರೆ ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತೆ. ಸಾಮಾಜಿಕವಾಗಿ ಬೆರಿಬೇಕು. ಮನುಷ್ಯ ಸಂಘಜೀವಿ. ಈ ಜಗತ್ತಿನಲ್ಲಿ ಯಾವ ಮೂಲೆಗೆ ಹೋದ್ರೂ, ಪರಿಚಯವಿಲ್ಲದ ದೇಶಕ್ಕೆ ಹೋದ್ರೂ ಕೆಲವು ದಿನಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ಯಾರಾದ್ರೂ ಕೂಡ ಒಬ್ರು ಸ್ನೇಹಿತರಾಗ್ತಾರೆ. ಒಂದು ಗುಂಪು ಅನ್ನೋದು ಬೆಳೆಯುತ್ತೆ. ಮನುಷ್ಯ ಏಕಾಂಗಿಯಾಗಿ ಬದುಕೋದು ಅಷ್ಟು ಸರಳ ಅಲ್ಲ. ಹೀಗಾಗಿ ನಾವು ಸಮಾಜದ ಒಂದು ಭಾಗವಾಗಿ ಸಾಮಾಜಿಕವಾಗಿ ಬೆರೆಯೋದನ್ನ ರೂಢಿಸ್ಕೊಳ್ಬೇಕು. ಫ್ಯಾಮಿಲಿ ಡಿನ್ನರ್, ವಾರಕ್ಕೆ ಒಂದು ಬಾರಿ ಎಲ್ಲರೂ ಸೇರಿ ಹೊರಗೆ ಹೋಗೋದು, ಇವೆಲ್ಲವೂ ಕೂಡ ಮೆದುಳನ್ನ ಹೆಚ್ಚು ಆರೋಗ್ಯಕರವಾಗಿ ಇಡತ್ತೆ. ನಮ್ಮ ದೀರ್ಘಾಯುಷ್ಯದ ಕನಸಿಗೆ ಮೆಟ್ಟಿಲಾಗತ್ತೆ.
ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್.